ಶಿಕ್ಷಕರಾದ ಶ್ರೀ ಇಮ್ರಾನ್ ಅಕ್ಕಿ ಸರ್ ಅವರೇ ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ, ಇಂದು ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ ಸಮಗ್ರ ಶಿಕ್ಷಣ ಯೋಜನೆ ಪ್ರಕಾರ ಸಾಮಾಜಿಕ ಪರಿಶೋಧನೆ. ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಒಂದು ಸಮುದಾಯದ ಸಹಭಾಗಿತ್ವ ಇರಬೇಕು, ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಕಾಯ್ದುಕೊಳ್ಳುವುದು. ಸರ್ಕಾರದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಕೇವಲ ಅಧಿಕಾರದಿಂದ ಮಾತ್ರ ಅನುಷ್ಠಾನ ಆಗಿರಬಾರದು, ಅದರಲ್ಲಿ ಸಾರ್ವಜನಿಕರ ಭಾಗಿತ್ವ ಇರಬೇಕು. ಮತ್ತು ಏನಾದರೂ ತಪ್ಪು ಅಡೆತಡೆಗಳಿದ್ರೆ ಅದಕ್ಕೆ ಪ್ರಶ್ನೆ ಮಾಡುವಂತಹ ಅಧಿಕಾರ ಸರ್ಕಾರ ಸಾರ್ವಜನಿಕರಿಗೆ ಕೊಟ್ಟಿದೆ. ಇದು ಏನಂತ ಹೇಳಿದ್ರೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಆಯಿತು. ಆಗಿನಿಂದ ಈ ಸಾಮಾಜಿಕ ಪರಿಶೋಧನೆ ಅನ್ನೋದನ್ನು ನಡೀತಾ ಇದೆ. ಈಗ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೂ ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಿ ಒಂದು ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸುವ ಸಲುವಾಗಿ ನಾವು ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಶಾಲೆಗಳಿಂದ ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗಿದೆ. ಇಲ್ಲಿ ನಾವು 23-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ. ಅದರಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಏನಂತ ಹೇಳಿದ್ರೆ, ಮಕ್ಕಳಿಗೆ ಉಚಿತವಾಗಿ ಶೂ ಬಾಕ್ಸ್ ಮತ್ತು ಪಠ್ಯ ಪುಸ್ತಕಗಳನ್ನು ವಿತರಿಸುವುದು ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರ ನೀಡ್ತಾ ಇದೆ, ಅದನ್ನು ಸರಿಯಾಗಿ ನಡೀತಾ ಇದೆ ಅನ್ನೋದನ್ನು ಪರಿಶೀಲನೆ ಮಾಡುವುದಾಗಿದೆ. ಈ 3 ದಿನಗಳ ಅವಧಿಯಲ್ಲಿ ನಾವು ಆ ಒಂದು ವರ್ಷದಲ್ಲಿ ಭರಿಸಿದ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಹಿಗಳನ್ನು ನಿರ್ವಹಣೆ ಮಾಡಿರುವುದು, ಜೊತೆಗೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಪರಿಶೀಲನೆ ಮಾಡುವುದಾಗಿದೆ. ಅದಕ್ಕೆ ಅನುಗುಣವಾಗಿ ನಾವು ಮೊದಲನೇ ದಿನ ನಾವು ಪೂರ್ವಭಾವಿ ಸಭೆ ಮಾಡಿ ಶಿಕ್ಷಕರ ಸಂದರ್ಶನ ಮಾಡಿದ್ದೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಪೋಷಕರು ಯಾರು ಕೂಡ ಪರಿಶೀಲನೆ ಮಾಡಿದ್ದೇವೆ. ಜೊತೆಗೆ ಮಕ್ಕಳ ಜೊತೆಗೂ ಕೂಡ ಸಂವಾದವನ್ನು ಮಾಡಿ ಒಂದು ವರದಿಯನ್ನು ಸಿದ್ಧ ಮಾಡಿದ್ದೇವೆ. ಆ ಅಂತಿಮ ದಿನವಾದ ವರದಿಯನ್ನು ಮಂಡನೆ ಮಾಡುವುದಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸುವುದು ಅಂತ ಹೇಳಿದ್ರೆ, ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ಇರಬೇಕು, ಶಾಲೆ ಕಟ್ಟಡ ಇರಬೇಕು, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇರಬೇಕು, ಮತ್ತು ಅಲ್ಲಿ ಏನು ಕುಡಿಯುವ ನೀರಾಯಿತು, ಶೌಚಾಲಯ ಇವೆಲ್ಲ ವ್ಯವಸ್ಥೆ ಇಲ್ಲ ಪರಿಶೀಲನೆ ಮಾಡಬೇಕು. ಅದರ ಜೊತೆ ಏನಂತ ಹೇಳಿದ್ರೆ, ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಕೇವಲ ಸರ್ಕಾರ ಶಾಲೆಯನ್ನು ನಡೆಸ್ತಾ ಇದೆ ಅನ್ನೋದು ಮಾತ್ರ ಅಲ್ಲ, ಅಲ್ಲಿ ಕಲಿತಾ ಇರುವ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇದೆ ಅನ್ನೋದು ಕೂಡ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಇಲ್ಲಿ ಶಿಕ್ಷಕರ ಕರ್ತವ್ಯ ಏನಂತ ಹೇಳಿದ್ರೆ, ಮಕ್ಕಳಿಗೆ ಬಂದ ಮತ್ತು ಮಕ್ಕಳಿಗೆ ಮಾತ್ರ ಪಾಠವನ್ನು ಹೇಳ್ಕೊಡೋದಾಗಿದೆ. ಅದರ ಮುಖ್ಯ ಜವಾಬ್ದಾರಿ ಯಾರಿಗೆ ಅಂತ ಹೇಳಿದ್ರೆ ಪಾಲಕರಾಗಿದೆ. ಪಾಲಕರು ತಮ್ಮ ಮಕ್ಕಳಿಗೆ ಈ ಶಾಲೆ ಕಾಂಪೌಂಡ್ ನಲ್ಲಿ ಒಳಗಡೆ ತಂದು ಬಿಟ್ಟರೆ ಮಾತ್ರ ಶಿಕ್ಷಕರು ಅವರಿಗೆ ಕಲಿಸಲಿಕ್ಕೆ ಸಾಧ್ಯವಿದೆ. ಆ ಕಾರಣಕ್ಕಾಗಿ ಎಲ್ಲ ಪೋಷಕರು ಏನಂತ ಹೇಳಿದ್ರೆ, ಸರ್ಕಾರ ಇಷ್ಟೊಂದು ಉಚಿತವಾಗಿ ಶಿಕ್ಷಣ ನೀಡ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ಮಾನದಂಡ ಏನಿದೆ ಅಂತ ಹೇಳಿದ್ರೆ, 1ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು. ನಮ್ಮ ದೇಶದಲ್ಲಿ ಶಿಕ್ಷಣದಿಂದ ವಂಚಿತ ಆಗಬಾರದು, ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಕೊಡಬೇಕಂತ ಹೇಳಿದೆ. ಆ ಕಾರಣಕ್ಕಾಗಿ ಆ ವರ್ಷದೊಳಗಾದ್ರು ಅಂದ್ರೆ 18 ವರ್ಷದೊಳಗಿನ ಮಕ್ಕಳಿಗೆ ಮಕ್ಕಳಿಗೆ ಈಗ ಪಾಲಕರಾದವರ ಜವಾಬ್ದಾರಿ ನಾವು ಅವರಿಗೆ ಗುರುತಿಸಿದ್ದೇವೆ ಅಂತ ಹೇಳಿದ್ರೆ 18 ವರ್ಷದವರೆಗೆ ಬೇರೆ ಯಾವುದೇ ರೀತಿಯ ಚಟುವಟಿಕೆಯಲ್ಲಿ ಕೊಡದೆ ನಾವು ಏನ್ ಮಾಡ್ಬೇಕಂದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬಹುದು. ಇಲ್ಲಿ ಶಿಕ್ಷಣ ಕನ್ನಡ ಮೀಡಿಯಂ ಆಗಿರ್ಬೋದು, ಉರ್ದು ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ಮಾತ್ರ ಬರಲ್ಲ, ಶಿಕ್ಷಣ ಯಾವುದೇ ಭಾಷೆಯಲ್ಲಿ ಅದು ಒಂದೇ. ಅದನ್ನು ನಾವು ಮಕ್ಕಳಿಗೆ ಸಿಗುವಂತ ವ್ಯವಸ್ಥೆಯನ್ನು ಮಾಡಬೇಕಾದ್ರು ನಮ್ಮ ಪೋಷಕರದ್ದು ಆ ಶಿಕ್ಷಕರ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಪೋಷಕರಾಗಿದೆ. ಆ ಕಾರಣಕ್ಕಾಗಿ ಎಲ್ಲ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಯಾವ ದಾಖಲಾತಿ ಪಡೆದುಕೊಂಡಿದ್ದಾರೆ ಆ ಮಕ್ಕಳಿಗೆ ನಿರಂತರವಾಗಿ ಶಾಲೆಗೆ ಹಾಜರಿರುವಂತೆ ನೀವು ನೋಡ್ಕೊಳ್ಳಿ. ಇದರ ಜೊತೆಗೆ ಏನಂತ ಹೇಳಿದ್ರೆ, ಇದು ಉರ್ದು ಮೀಡಿಯಂ ಶಾಲೆ ಆಗಿರೋದ್ರಿಂದ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮಗೆ ಕನ್ನಡ ಮತ್ತೆ ಇಂಗ್ಲಿಷು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲ ಮಕ್ಕಳ ಜೊತೆಗೆ ಪಾರ್ಟಿಸಿಪೇಟ್ ಮಾಡುವಂತೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಮಾಡ್ಬೇಕಂತ ಹೇಳಿದ್ರೆ ಆಗಾಗ ನೀವು ಶಾಲೆಗೆ ಭೇಟಿ ಕೊಡಬೇಕು. ಮಕ್ಕಳು ಯಾವ ರೀತಿ ಪಾಠವನ್ನು ಮಾಡ್ತಾ ಇದ್ದಾರೆ ಮತ್ತು ಮನೆಯಲ್ಲಿ ಕೂಡ ನೀವು ನಿಮ್ಮ ಮಕ್ಕಳ ಪಠ್ಯ ಪುಸ್ತಕವನ್ನು ಚೆಕ್ ಮಾಡಬೇಕು. ಮತ್ತೆ ಮುಂದಿನ ವಿದ್ಯಾಭ್ಯಾಸದಲ್ಲಿ ಇಲ್ಲಿ ಏನಿದೆ ಕೇವಲ 8ನೇ ತರಗತಿಗಳು ಇವಾಗ ಕಂಪ್ಲೀಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ 9 ಮತ್ತು 10ನೇ 9 ಆಗಿದೆ, 10ನೇ ತರಗತಿವರೆಗೂ ಆದ್ರೂ ಕೂಡ ಇಲ್ಲಿ ನಾವು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಬೇರೆ ಬೇರೆ ರೂಟ್ಸ್ ಎಲ್ಲ ಬಹಳ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಒಂದು ಟೀಚಿಂಗ್ ಫೀಲ್ಡಿಗೆ ಹೋಗಬಹುದು, ಇನ್ನೊಂದು ಅಂತ ಹೇಳಿದ್ರೆ ಮೆಡಿಕಲ್ ಹೋಗಬಹುದು ಇಲ್ಲಿ ಓದಿದಂತಹ ಮಕ್ಕಳು. ಆ ಕಾರಣಕ್ಕಾಗಿ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಿದ್ರೆ ನೀವು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ನಾನು ಗಮನಿಸಿದ ಹಾಗೆ ಉರ್ದು ಮೀಡಿಯಂ ಓದಿದವರು ಹೆಚ್ಚಾಗಿ ಮೆಡಿಕಲ್ ಫೀಲ್ಡ್ ನಲ್ಲಿ ವರ್ಕ್ ಮಾಡಿ ನೋಡಿದ್ದೇನೆ. ಆ ಕಾರಣ
ಇದ್ದಾವೆ, ಅದನ್ನು ಗಮನಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಯ ಮಾತಾಡಿ ಮಂಡನೆ ಮಾಡ್ತಾರೆ. ಅದರ ನಂತರ ನೀವು ಏನಾದರೂ ಚರ್ಚೆಗಳಿದ್ರೆ ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ತಾ ನಾನು ಆ್ಯಡ್ ಮಾಡ್ತಾ ಮುಗಿಸ್ತೇನೆ. बहुत ही अच्छे अंदाज में नाज़िरा मैडम बच्चों की बच्चों के ग्रोथ और बच्चों की पढ़ाई और लिखाई के बारे में बहुत ही डीपली डिस्कशन यहाँ पर हुई है। तो इन सुनहरे अल्फाजों को लेते हुए उम्मीद करता हूँ हम सब तमाम मैडम आपकी इस बात को इस बात से मुतफिक हैं और इस बात को हम इस बात पर अमली जमा कराने की पूरी कोशिश करेंगे। बहुत बहुत शुक्रिया मैडम। तो ಈ ಕಾರ್ಯಕ್ರಮದ ಕುರಿತು ವಿಆರ್ಪಿ ಹೈಲೈಟ್ ಆದಂತಹ ಶ್ರೀಮತಿ ಮಾತಾ ಕಿತ್ತೂರು ಮೇಡಮ್ ಅವರಿಗೆ ನಾನು